ಆಪರೇಷನ್ ಸಿಂಧೂರದ ಬಗ್ಗೆ ಈಗ ಒಬ್ಬೊಬ್ಬರಾಗಿ ಸತ್ಯವನ್ನ ಕತ್ತಿದ್ದಾರೆ ಪಾಕ್ ರಾಜಕಾರಣಿಗಳು. ಭಾರತದ ಸೈನಿಕರ ದಾಳಿಯನ್ನ ಒಪ್ಪಿಕೊಂಡ मरियम नवाज, बल्कि शायद हमने ज्यादा हमारी उस सियासी जमात ने ज्यादा नुकसान पहुंचाया पाकिस्तान को. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಹಾನಿಯಾಗಿದೆ ಅಂತ ಹೇಳಿ ಅಡ್ಮಿಟ್ ಮಾಡಿಕೊಂಡ ಪಂಜಾಬ್ ಸಿಎಂ. ಪಾಕಿಸ್ತಾನದ ಸಚಿವರೇ ಒಪ್ಕೊಂಡ್ರು, ನಮ್ಮವರಿಗೆ ಮಾತ್ರ ಬಾಯಿ ತೆಗೆದ್ರೆ ಬೇಕಾಗಿರೋದು ಸಾಕ್ಷಿ ಸಾಕ್ಷಿ. ಚುಟ್ಪುಟ್ ಯುದ್ಧ ಅಂತಿರಲ್ಲ ಖರ್ಗೆ ಅವರೇ, ಇದಕ್ಕಿಂತ ಸಾಕ್ಷಿ ಮತ್ತೊಂದು ಬೇಕಾ? ನಮಸ್ಕಾರ ವೀಕ್ಷಕರೇ. ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಪಾಕಿಸ್ತಾನದ ಸಚಿವರು, ಅಲ್ಲಿನ ಜನಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ಸತ್ಯವನ್ನ ಕಕ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಭಾರತ ದಾಳಿನೇ ಮಾಡಿಲ್ಲ, ಭಾರತ ನಾಗರಿಕರ ಮೇಲೆ ದಾಳಿ ಮಾಡ್ತು, ಯುದ್ಧದಲ್ಲಿ ಗೆದ್ದಿದ್ದು ನಾವೇ ಅಂತ ಬಾಯಿಗೆ ಬಂದ ಹಾಗೆ ಬೊಗಳೆ ಬಿಡ್ತಿದ್ದವರು ಇದೀಗ ಭಾರತದ ಪವರ್ಫುಲ್ ದಾಳಿಯನ್ನ ಜಗತ್ತಿನ ಮುಂದೆಯೇ ಒಪ್ಕೊಳ್ತಿದ್ದಾರೆ. ಈಗ ಆಲ್ರೆಡಿ ಪಾಕಿಸ್ತಾನದ ಪ್ರಧಾನಿ, ರಕ್ಷಣಾ ಸಚಿವ, ಸೇನಾ ಮುಖ್ಯಸ್ಥರೆಲ್ಲರೂ ಕೂಡ ಮೊದಲು ದಾಳಿ ಬಗ್ಗೆ ಎಲ್ಲರೂ ಕೂಡ ಒಪ್ಕೊಳ್ತಾ ಇರಲಿಲ್ಲ. ಭಾರತ ದಾಳಿ ಮಾಡಿದ್ದು, ನಮ್ಗೆ ಹಾನಿ ಆಯಿತು, ನಮ್ಮಲ್ಲಿ ಯಾರು ಸತ್ತೋದ್ರು, ಇದ್ಯಾವ ಒಂದು ಮಾಹಿತಿನೂ ಕೂಡ ಬಿಟ್ಕೊಡ್ತಾ ಇರಲಿಲ್ಲ. ಆದರೆ ಈಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿಯೇ ಭಾರತದ ದಾಳಿಯನ್ನು ಒಪ್ಪಿಕೊಳ್ತಿದ್ದಾರೆ. ಈ ಸಾಲಿಗೆ ಈಗ ಪಾಕಿಸ್ತಾನದ ಪಂಜಾಬ್ ಸಿಎಂ ಮರಿಯಂ ಶರೀಫ್ ಸೇರ್ಕೊಂಡಿದ್ದಾರೆ. ಈಕೆ ಕೂಡ ಭಾರತದ ದಾಳಿಯನ್ನು ಒಪ್ಕೊಂಡಿದ್ದಾರೆ. ಹಾಗೇನೆ ಭಾರತದ ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನಕ್ಕೆ ಹಾನಿಯಾಗಿದೆ, ಪಂಜಾಬ್ ಪ್ರಾಂತ್ಯಕ್ಕೆ ಹೆಚ್ಚು ನಷ್ಟವಾಗಿದೆ ಅನ್ನೋದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. जो कुछ 9 मई को हुआ और जो कुछ उससे पहले इंडिया ने 6 और 7 मई की शाम को हमला करके किया, उसमें ज्यादा फर्क नहीं है, बल्कि शायद हमने ज्यादा हमारी उस सियासी जमात ने ज्यादा नुकसान पहुंचाया पाकिस्तान को. क्योंकि जो काम दुश्मन बरसों में नहीं कर सका, दहाइयों में नहीं कर सका, वो हमने खुद अपने मुल्क का नुकसान. ಬಾಯ್ ತೆಗೆದ್ರೆ ಇಲ್ಲಿವರೆಗೂ ಕೂಡ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆಗಲಿ, ಸಚಿವರಾಗಲಿ, ಸೇನಾ ಮುಖ್ಯಸ್ಥರಾಗಲಿ ಅಯ್ಯೋ ದಾಳಿನೇ ಆಗಿಲ್ಲ ಅಂತ ಹೇಳ್ತಿದ್ರು. ಆದರೆ ಮರಿಯಂ ಶರೀಫ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪಂಜಾಬ್ ಪ್ರಾಂತ್ಯಕ್ಕೆ ಹೆಚ್ಚು ನಷ್ಟ ಆಗಿದೆ ಅಂತ ಹೇಳಿ. ಪಂಜಾಬ್ ಪ್ರಾಂತ್ಯಕ್ಕೆ ಇಷ್ಟೊಂದು ನಷ್ಟ ಆಗಿದ್ರೆ ಇನ್ನು ಬೇರೆ ಬೇರೆ ಪ್ರಾಂತ್ಯಕ್ಕೆ ಎಷ್ಟೊಂದು ನಷ್ಟ ಆಗಿರ್ಬೋದಲ್ವಾ? ಇದೇ ಮರಿಯಂ ನವಾಜ್ ಶರೀಫ್ ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಭಾರತಕ್ಕೆ ತಾಕತ್ತಿದ್ರೆ ನಮ್ಮ ಮೇಲೆ ದಾಳಿ ಮಾಡಲಿ ನೋಡೋಣ ಅಂತ ಹೇಳ್ಕೊಂಡು. ಭಾರತ ದಾಳಿ ಮಾಡಿದೆ, ಅದರ ಸಾಕ್ಷಿ ನಿಮ್ಮ ಕಣ್ಣ ಮುಂದೆಯೇ ಇದೆ, ನೀವೇ ಅದನ್ನು ಸ್ವತಃ ಒಪ್ಕೊಂಡಿದ್ದೀರಾ. ಹಾಗೇನೆ ಪಾಕಿಸ್ತಾನದ ಸೇನಾ ವಕ್ತಾರ ಕೊನೆಗೂ ಕೂಡ ನಮ್ಮಲ್ಲಿ 31 ಜನ ಯೋಧರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಮೊದಲು ಇವರು ಯಾರೂ ಕೂಡ ಭಾರತ ಮಾಡಿದ ದಾಳಿಯನ್ನ ಅಲ್ಲಗಳಿತಾನೆ ಬಂದ್ರು. ಆದರೆ ಈಗ ಜಗತ್ತಿನ ಮುಂದೆ ಪಾಕಿಸ್ತಾನ ಬೆತ್ತಲಾಗ್ತಾ ಇದ್ದು ಪ್ರತಿಯೊಬ್ಬರೂ ಕೂಡ ಭಾರತದ ದಾಳಿಯನ್ನ ಅಡ್ಮಿಟ್ ಮಾಡ್ಕೊಳ್ತಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಒಂದು ಹೆಜ್ಜೆ ಮುಂದೆ ಹೋಗಿ ವಿಜಯೋತ್ಸವವನ್ನೇ ಆಚರಿಸಿದ್ರು. ಯುದ್ಧ ಟ್ಯಾಂಕರ್ನಲ್ಲಿ ನಿಂತ್ಕೊಂಡು ಭಾಷಣವನ್ನೇ ಬಿಗಿದ್ರು, ನಾವೇ ಭಾರತದ ಜೊತೆಗಿನ ಯುದ್ಧದಲ್ಲಿ ಗೆದ್ವಿ ಅಂತ ಹೇಳಿ. ಇದೇ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಲಾಚ್ಕೊಂಡಿದ್ದು ಅನ್ನೋದು ಜಗತ್ತಿಗೆ ಗೊತ್ತಿರುವಂತ ಸತ್ಯ. ಆದರೆ ನಾವೇನೇ ಯುದ್ಧದಲ್ಲಿ ಗೆದ್ವಿ ಅಂತ ಹೇಳಿ ಬಡಾಯಿ ಕೊಚ್ಕೊಂಡಿದ್ರು ಅಲ್ಲಿನ ಪ್ರೈಮ್ ಮಿನಿಸ್ಟರ್. ವಿಜಯೋತ್ಸವ ಆಚರಿಸಿದಂತಹ 3 ದಿನದಲ್ಲಿ ಇದೇ ಪುಣ್ಯಾತ್ಮ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿಯಾಗಿದೆ, ನಮ್ಗೆ ಹಾನಿಯಾಗಿದೆ ಅನ್ನೋದನ್ನ ಒಪ್ಕೊಂಡ್ರು. ವಿಜಯೋತ್ಸವನ ಆಚರಿಸಿದ್ರಿ, ನಿಮ್ಮ ಸೇನೆಯೇ ವಿನ್ ಆಗಿದ್ರೆ, ನಿಮ್ಮ ಸೇನೆ ಯುದ್ಧದಲ್ಲಿ ಗೆದ್ದಿದ್ರೆ ನಿಮ್ಗೆ ಹಾನಿ ಹೆಂಗಾಯ್ತು ಸ್ವಾಮಿ? ಪಾಕಿಸ್ತಾನದ ರಕ್ಷಣಾ ಸಚಿವ ಕೂಡ ಅಷ್ಟೇನೆ, ಭಾರತ ದಾಳಿ ಮಾಡಿದ್ದು ಸತ್ಯ, ನಮ್ಗೆ ಲಾಸ್ ಆಗಿದ್ದು ಸತ್ಯ ಅಂತ ಹೇಳಿದ್ರು. ಇನ್ನೊಂದು ಕಡೆ ಇವೆಲ್ಲ ಏನು ಪೆಹಲ್ಗಾಮ್ ನರಮೇಧ ಆಯ್ತಲ್ಲ, ಇದಕ್ಕೆಲ್ಲ ನಾಂದಿ ಹಾಡಿದ್ದೇನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಇವನು ಮಾಡಿದಂತಹ ಪ್ರಚೋದನಾತ್ಮಕ ಭಾಷಣದಿಂದಲೇ ಇಷ್ಟೆಲ್ಲ ಆಗಿದ್ದು. ಆಸಿಮ್ ಮುನೀರ್ಗೆ ಶೆಹಬಾಜ್ ಶರೀಫ್ ಸರ್ಕಾರ ಫೀಲ್ಡ್ ಮಾರ್ಷಲ್ ಅನ್ನೋ ಗೌರವ ಕೊಡ್ತು. ಏನಕ್ಕೆ ಕೊಡ್ತು? ಅವನು ಯಾವ ಯುದ್ಧ ಗೆದ್ದಿದ್ದಾನೆ ಅಂತ ಹೇಳ್ಕೊಂಡು ಅವನಿಗೆ ಫೀಲ್ಡ್ ಮಾರ್ಷಲ್ ಅನ್ನೋ ಗೌರವವನ್ನು ಕೊಟ್ಟರು. ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಬೊಗಳೆ ಬಿಡ್ತಾ ಯಾರನ್ನ ಫೋಲ್ ಮಾಡ್ತಿದ್ದೀರಾ? ನಿಮ್ಮ ದೇಶದ ಜನರನ್ನೇ ನೀವು ಮೂರ್ಖರನ್ನಾಗಿಸ್ತಿದ್ದೀರಾ. ಇನ್ನೊಂದು ಕಡೆ ಹೇಳಿದ್ರು, ನಾವು ಇದೇ ಅದಂಪುರ್ ಏರ್ ಬೇಸ್ ನಾವು ಹೊಡೆದು ಹಾಕಿದ್ವಿ ಅಂತ ಪಾಕಿಸ್ತಾನ ಹೇಳಿತ್ತು. ಆದ್ರೆ ಇದೇ ಅದಂಪುರ ಏರ್ ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ರು. ನಿಮ್ಮ ಕರಾಳ ಮುಖ, ನಿಮ್ಮ ಗೋಸುಂಬೆತನ ಇಲ್ಲೇ ಬಟಾ ಬಯಲಾಯ್ತಲ್ವಾ? ಹೇಗೆ ಪಾಕಿಸ್ತಾನದ ಪ್ರಧಾನಿ, ರಕ್ಷಣಾ ಸಚಿವರು, ಸೇನಾ ಮುಖ್ಯಸ್ಥರು, ಅಲ್ಲಿನ ಮಂತ್ರಿಗಳು, ಜನಪ್ರತಿನಿಧಿಗಳ ಬಾಯಲ್ಲೇ ಒಬ್ಬೊಬ್ಬರೇ ಈಗ ಭಾರತದ ದಾಳಿಯನ್ನು ಒಪ್ಕೊಂಡು ಸತ್ಯವನ್ನ ಕಕ್ತಿದ್ದಾರೆ. ಇವಾಗ ನಮ್ಮ ದೇಶದ ವಿಚಾರಕ್ಕೆ ಬರೋಣ. ನಮ್ಮ ದೇಶದಲ್ಲಿ
ಪ್ರಾರಂಭದಲ್ಲಿ ಏನು ನಾವು ಮೋದಿಯವರು ಏನೇ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಬೆಂಬಲ ಇದೆ, ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ, ನಮ್ಮ ಸಪೋರ್ಟ್ ಇದ್ದೇ ಇದೆ ಅಂತ ಹೇಳ್ಕೊಂಡು ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯಿಂದ ಹಿಡಿದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರವರೆಗೂ ಕೂಡ ಹೇಳಿದ್ದೇ ಬಂತು. ಆದರೆ ಇವರುಗಳೇ ಇವಾಗ ಸಾಕ್ಷಿ ಸಾಕ್ಷಿ ಅಂತ ಕೇಳ್ತಿದ್ದಾರೆ. ಈ ಸಾಕ್ಷಿ ಸಾಕಲ್ವಾ ನಿಮಗೆ? ಪಾಕಿಸ್ತಾನದಲ್ಲಿನ ಅಲ್ಲಿನ ಪಂಜಾಬ್ನ ಮುಖ್ಯಮಂತ್ರಿಯೇನೇ ಹೇಳ್ಕೊಂಡಿದ್ದಾರೆ, ಭಾರತ ನಮ್ಮ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದು ಹೌದು, ಈ ದಾಳಿಯಲ್ಲಿ ನಮಗೆ ಹಾನಿಯಾಗಿದ್ದು ಹೌದು ಅಂತ. ಮೈ ಕ್ವೆಶ್ಚನ್ ಇಸ್ ಟು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಏನಂದ್ರಿ ನೀವು ಮೊನ್ನೆ ಚುಟ್ಪುಟ್ ಯುದ್ಧ ಮಾಡಿದ್ರು ಭಾರತದ ಸೇನೆ ಅಂತ ಹೇಳಿದ್ರಿ. ಚುಟ್ಪುಟ್ ಯುದ್ಧ ಮಾಡಿದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಹಾನಿ ಆಗ್ತಿತ್ತಾ ಖರ್ಗೆ ಸಾಹೇಬ್ರೆ? ಇಡೀ ಪಾಕಿಸ್ತಾನವನ್ನೇ ನಮ್ಮ ಸೇನೆ ಧೂಳಿಪಟ ಮಾಡಿದ್ರು ಕೂಡ, ಅಲ್ಲಿನ ಸರ್ಕಾರವೇ ಒಪ್ಪಿಕೊಳ್ತಿದ್ರು ಕೂಡ ನಮ್ಮವ್ರಿಗೆ ತುಂಬಾ ಕಷ್ಟ. ಬಾಯ್ ತೆಗೆದ್ರೆ ಮೋದಿ ಅವರು ಸಾಕ್ಷಿ ಕೊಡ್ಲಿ ಅಂತ ಹೇಳ್ತಾರೆ. ಇದೇ ರಾಹುಲ್ ಗಾಂಧಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮೇಲೆ ಟ್ವೀಟ್ ಅನ್ನ ಮಾಡಿ ನಮಗೆ ನಮ್ಮ ಭಾರತದ ಸೇನಾ ವಿಮಾನಗಳಿಗೆ ಎಷ್ಟು ಧ್ವಂಸ ಆಗಿದೆ, ನಮ್ಗೆ ಇದ್ರ ಬಗ್ಗೆ ಸಾಕ್ಷಿ ಬೇಕು, ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ಯೋ ಇಲ್ವೋ ಇದ್ರ ಬಗ್ಗೆ ನಮಗೆ ಸಾಕ್ಷಿ ಬೇಕು. ಯುದ್ಧ ಮಾಡಿದ್ರೆ ಒಂದು ಮಾತನ್ನ ಹೇಳ್ತೀರಾ, ಕದನ ವಿರಾಮವನ್ನು ಘೋಷಿಸಿದ್ರೆ ಮತ್ತೊಂದು ಮಾತನ್ನ ಹೇಳ್ತೀರಾ. ಯುದ್ಧ ಮಾಡಿದ್ರೆ ಶಾಂತಿ ಮಂತ್ರ ಜಪಿಸ್ತೀರಾ, ಕದನ ವಿರಾಮವನ್ನು ಘೋಷಿಸಿದ್ರೆ ಇಂದಿರಾ ಗಾಂಧಿ ಮಂತ್ರವನ್ನ ಜಪಿಸ್ತೀರಾ. ಇನ್ನು ಕರ್ನಾಟಕದ ಕಾಂಗ್ರೆಸ್ ಮುಖಂಡ ಕೊತ್ತೂರು ಮಂಜುನಾಥ್ ಏನ್ ಹೇಳಿದ್ರು? ಏನೊಂದು 3-4 ಯುದ್ಧ ವಿಮಾನ ತೆಗೆದುಕೊಂಡು ಹೋಗಿದಾರಷ್ಟೇ, ಇದನ್ನ ಯುದ್ಧ ಅಂತ ಹೇಳಕ್ಕಾಗುತ್ತಾ? ಇದು ನಮ್ಮ ಮಹಿಳೆಯರು ಏನು ಸಿಂಧೂರವನ್ನ ಕಳೆದುಕೊಂಡ್ರಲ್ಲ, ತಮ್ಮ ತಾಳಿಯನ್ನ ಕಳೆದುಕೊಂಡ್ರಲ್ಲ, ಅದಕ್ಕೆ ಪ್ರತೀಕಾರವನ್ನು ತೀರ್ಸ್ಕೊಂಡಂಗ ಇದು. ಏನ್ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಿತ್ತಾ ಯುದ್ಧವನ್ನ ಮಾಡುವಾಗ? ಅಲ್ಲಿ ವಿಡಿಯೋಗ್ರಫಿ ಮಾಡ್ಕೊಳ್ಳೋದಕ್ಕೆ ಬನ್ನಿ ಯುದ್ಧ ವಿಮಾನದಲ್ಲಿ ಕುತ್ಕೊಳ್ಳಿ ಅಂತ ಹೇಳಿ. ಇನ್ನು ಏನ್ ಸಾಕ್ಷಿ ಬೇಕು ನಿಮ್ಗೆ? ಶತ್ರು ದೇಶ ಯಾವ ದೇಶ ಹಾನಿಗೊಳಗಾಗಿದ್ಯೋ ಅವರೇ ಹೇಳ್ತಿದ್ದ ನಮ್ಗೆ ಹಾನಿ ಆಗಿದೆ ಅಂತ. ನೀವು ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಮರ್ಯಾದೆನ ನೀವು ಹರಾಜು ಹಾಕ್ತಿದ್ದೀರಾ. ನಮ್ಮ ಭಾರತದ ರಾಜಕಾರಣಿಗಳು ಬಾಯಿ ಚಪ್ಪಲಕ್ಕೆ ಮೋದಿಯನ್ನ ವಿರೋಧ ಮಾಡಲೇಬೇಕು ಅಂತ ಹೇಳೋ ಬರದಲ್ಲಿ ಭಾರತದ ಸೇನೆಗೂ ಕೂಡ ಅಗೌರವ ತೋರಬೇಡಿ. ಬಾಯಿ ತೆಗ್ದಾಗೊಮ್ಮೆ ಸಾಕ್ಷಿ ಬೇಕು ಅಂತ ಹೇಳ್ತಿರಲ್ಲ, ಇದಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಾ ನಿಮ್ಗೆ? ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.